ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಹುಲಿ ಅಣ್ಣಂಗೆ ಇವತ್ತು ಭರ್ಜರಿ ಬೇಟೆ. ನನಗೆ ಒಳ್ಳೆ ಕಾಸು. ಈ ಹುಡುಗಿಯರ ಜೊತೆ ಇಬ್ರು ಹುಡುಗಿಯರು ಬಂದಿದ್ರೆ ಇನ್ನೂ ಒಳ್ಳೆ ಕಾಸು ಸಿಕ್ಕಿರೋದು. ಗಂಗಣ್ಣ ಅಳ್ಬೇಡಿ, ಅಕ್ಕಂಗೇನು ಆಗಿರಲ್ಲ. ನೀವೆಲ್ಲ ಇರ್ತೀರ ಅಂತ ನಿಮ್ ನಂಬಿಕೆ ಮೇಲೆ ಅಲ್ವೇನಮ್ಮ ಅವಳು ಬಿಟ್ಟಾಗಿತ್ತು. ಈಗ ಪರಸ್ಪರ ಅವಳು ನಿಲ್ದಕ್ ಮಾಡಿದ್ದೀರ. ಗಂಗಣ್ಣ ನಮ್ಗೇನ್ ಗೊತ್ತು ಅವ್ರು ಒಳ್ಳೆಯವರ ಕೆಟ್ಟವ್ರ ಅಂತ? ನಾವೇನ್ ಬೇಕಂತ ಕಳ್ಸಿದ್ವಾ? ಈ ಊರಿಗೆ ಬರೋದ್ ಬೇಡ ಅಂತ ಹೇಳಿದೆ. ಈಗ ಈ ಊರ ಕರ್ಕೊಂಬಂದ್ ನನ್ ಮಗಳ ನಿಲ್ದಕ್ ಮಾಡ್ಬಿಟ್ರಮ್ಮ. ಗಂಗಣ್ಣ ಏನೇನೋ ಯೋಚನೆ ಮಾಡ್ಬಿಡಿ. ಒಂದ್ ವೇಳೆ ಅವ್ರು ಒಳ್ಳೆಯವರೇ ಆಗಿದ್ದು ಮಾತಾಡ್ಸಕ್ ಕರ್ಕೊಂಡು ಹೋಗಿದ್ರೆ? ಅಲ್ಲಮ್ಮ, ಅವನು ಒಳ್ಳೆನಾಗಿದ್ದಿದ್ರೆ ನಿಮ್ಮ ಅಪ್ಪ ಕರಿತಿದ್ದಾರೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಿದ್ದ. ಗಂಗಣ್ಣ ಅದರೆಲ್ಲ ಏನೂ ಆಗಿರಲ್ಲ. ಅಕ್ಕ ಇಲ್ಲೇ ಎಲ್ಲಾದ್ರೂ ಇರ್ತಾಳೆ, ಹುಡ್ಕೋಣ ಬನ್ನಿ. ಅಪ್ಪ ಈರಣ್ಣ, ಅಪ್ಪ ಊರ್ ಜನ ಜೊತೆ ಬರ್ತಾರೆ ಅಂತ ಹೇಳಿದ್ರಿ. ಇಲ್ಲಿ ನೋಡ್ರೆ ಅಪ್ಪ ಸುಮ್ಮ ಇಬ್ರೇ ಬರ್ತಿದ್ದಾರೆ. ಇದೇನಪ್ಪ, ಹುಲಿ ಅಣ್ಣ ಬರ್ತಾನೆ ಅಂದ್ಕೊಂಡ್ರೆ ಹುಡುಗಿ ಅಪ್ಪಯ್ಯ ಬರ್ತಾವನೆ. ಇಲ್ಲೇ ಇದ್ರೆ ನಾನು ಸಿಕ್ಕಾಕೊಳ್ಳೋದು ಪಕ್ಕ. ಹಲೋ, ಹೌದಾ? ಅಜ್ಜಿಗೆ ಹುಷಾರಿಲ್ವಾ? ಆಯ್ತು ಬರ್ತಾ ಇದ್ದೀನಿ. ಆಯ್ತು ಶ್ರೇಮ, ನಮ್ಮ ಮನೇಲಿ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತೆ. ನಾನು ಅರ್ಜೆಂಟ್ ಹೋಗ್ಬೇಕು. ಗಂಗಣ್ಣ ಬಂದ್ರೆ ಹೇಳ್ಬಿಡು. ಅಯ್ಯೋ ಅಣ್ಣ ಅಣ್ಣ, ಅಪ್ಪ ಸುಮಾ, ಅಪ್ಪ ಇಲ್ಲಿ ಸ್ನೇಹ, ನಿಂಗೇನಾಗಿಲ್ಲ ತಾನೆ? ನನ್ಗೇನಾಗತ್ತಪ್ಪ? ಗಂಗಣ್ಣ ನಾನು ಹೇಳಿಲ್ವಾ ನಮ್ ಸ್ನೇಹಕ್ಕಂಗೆ ಏನೂ ಆಗಲ್ಲ ಅಂತ? ಏನಾಯ್ತು? ಅಪ್ಪ ಏನಕ್ಕೆ ಇಷ್ಟೊಂದು ಗಾಬರಿಲಿದ್ದಾರೆ? ಅಕ್ಕ ಹಿಂಗೆ ಯಾರೋ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಗಂಗಣ್ಣ ಗಾಬರಿ ಆಗ್ಬಿಟ್ಟಿದ್ರು. ನಮಗೂ ತುಂಬಾ ಟೆನ್ಷನ್ ಆಗೋಗಿತ್ತು. ಹೌದಕ್ಕ, ಆ ಈರಣ್ಣ ಎಲ್ಲಿ? ಇಷ್ಟೊತ್ತು ಇಲ್ಲೇ ಇದ್ರು. ನೀವು ಬರೋದನ್ನ ನೋಡಿ ಯಾವ್ದೋ ಫೋನ್ ಬಂತು, ಅಜ್ಜಿಗೆ ಹುಷಾರಿಲ್ಲ ಅಂತ ಹೊಟ್ಟೋದ್ರು. ನಾನು ಹೇಳಿಲ್ವಾ, ಆ ಮನುಷ್ಯ ನಮ್ಮ ನೋಡ ಓಡ ಹೋಗಿದ್ದಾನೆ. ನೀವೇನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಅಕ್ಕ ಆ ವ್ಯಕ್ತಿ ನಮಗ್ ಸುಳ್ಳು ಹೇಳಿ ನೀನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಹೌದಾ? ಅದಕ್ಕೆ ಏನೋ ನಾನು ಇಲ್ಲಿ ಬಂದಾಗ ಯಾರು ಜನನೇ ಇರ್ಲಿಲ್ಲ. ನಾನು ಕೇಳಿದಾಗ ಅದು ಇದು ಅಂತ ನೆಪ ಹೇಳ್ತಿದ್ರು. ಸತ್ಯ, ನಿಂಗೇನು ಆಗಿಲ್ವಲ್ಲ? ಅದೇ ನಮ್ಮ ಪುಣ್ಯ. ನಿನಗೆ ಯಾರು ಏನೇ ಹೇಳಿ ಕರೆದ್ರು ನೀನು ಒಬ್ಳೆ ಹೋಗ್ಕೊಡ್ದು. ಸ್ನೇಹಕ್ಕನೇ ಹೋಗ್ತೀನಿ ಅಂದ್ರು ನಾನಂತೂ ಕಳ್ಸಲ್ಲ. ಅಪ್ಪ, ಈ ವಿಷಯ ಕಂಟಿಯವ್ರಿಗೆ ಗೊತ್ತಾಗೋಯ್ತಾ? ಇಲ್ಲ ಅಕ್ಕ, ಅವಂಗೆ ಈ ವಿಷಯ ಗೊತ್ತಿಲ್ಲ. ಅವಂಗೇನಾದ್ರೂ ಗೊತ್ತಾದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ಮೊದ್ಲೇ ಅವ್ರಿಗೆ ನನ್ನ ಮೇಲೆ ಸಿಟ್ಟಿದೆ. ಇನ್ನ ಯಾರನ್ನೋ ನಂಬ್ಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ಅವ್ರಿಗೇನಾದ್ರು ಗೊತ್ತಾದ್ರೆ ಅವ್ರ ಕೋಪ ಡಬಲ್ ಆಗುತ್ತೆ ಅಷ್ಟೇ. ಪ್ಲೀಸ್ ನೀವ್ ಯಾರು ಅವ್ರಿಗೇನು ಹೇಳ್ಬೇಡಿ. ಸರಿ, ಆ ದುಷ್ಟರು ಕಣ್ಣಿಗೆ ಬೀಳಕ್ಕಿಂತ ಮೊದಲು ನಾವು ಇಲ್ಲಿಂದ ಮನೆಗೆ ಹೋಗೋಣ ಬನ್ನಿ.